ವಿಕಸಿತ ಭಾರತದ ಉದ್ದೇಶಿತ ನಿರೀಕ್ಷೆಗಳೇನಿದೆ ಅಂತಂದ್ರೆ ಮೋದಿಜಿಯವರು 2047ಕ್ಕೆ ದೇಶದಲ್ಲಿ ನಾವು ನಂಬರ್ 1 ಸ್ಥಾನಕ್ಕೆ ಬರ್ತೇವೆ. ಅದರಲ್ಲಿ ಈವನ್ ನಾವು ಅಮೇರಿಕವನ್ನು ಕೂಡ ಹಿಂದಾಗ್ತೇವೆ ಅಂತಕ್ಕಂಥ ಭರವಸೆ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ನಿಮ್ಗೆ ಅದಕ್ಕೆ ಅರ್ಥ ಆಗತ್ತೆ ಯಾಕೆ ನಮ್ಮ ಮೇಲೆ ಇತ್ತೀಚೆಗೆ ಬೇರೆ ಬೇರೆ ದೇಶಗಳು ವಕ್ರದೃಷ್ಟಿಯಿಂದ ನೋಡ್ತವೆ ಅಂದರೆ ನಮ್ಮ ಬೆಳವಣಿಗೆ ಅಷ್ಟೊಂದು ವೇಗ ಇದೆ. ನಮ್ಮ ಬೆಳವಣಿಗೆಯ ವೇಗವನ್ನು ತಡೆಯಲಿಕ್ಕಾಗ್ತದೆ. ಅಮೇರಿಕ ನಮ್ಮನ್ನು ಒಂದು ರೀತಿಯಲ್ಲಿ ತಡೆಯಬೇಕು ಅಂತ ಪ್ರಯತ್ನಗಳು ಇತ್ತೀಚೆಗೆ ಮಾಡಿದ್ದು ತಮಗೆ ಗೊತ್ತಿದೆ. ಪೆಟ್ರೋಲ್ ನಮ್ಮಲ್ಲೇ ಖರೀದಿ ಮಾಡಬೇಕು, ನೀವು ರಷ್ಯಾಗೆ ಹೋಗ್ಬಾರ್ದು ಹೇಳಿ, ನಾವು ಕೇರ್ ಮಾಡಲಿಲ್ಲ. ನಮ್ಮದು ಇಟ್ ಈಸ್ ಅವರ್ ಪ್ರೊರಗೇಟಿವ್. ವಿ ಆರ್ ಇಂಡಿಪೆಂಡೆಂಟ್ ಕಂಟ್ರಿ. ನಾವು ಎಲ್ಲಿ ಬೇಕಾದ್ರೂ ಖರೀದಿ ಮಾಡ್ಬೋದು, ನಿಮ್ಮ ಹತ್ರನೇ ಮಾಡಬೇಕು. ಎಲ್ಲಿ ನಮಗೆ ಪ್ರೀತಿ ವಿಶ್ವಾಸಗಳು ದೊರೆಯುತ್ತದೋ, ಎಲ್ಲಿ ನಮಗೆ ಸುಲಭವಾಗಿ ಸಿಗ್ತದೋ, ಎಲ್ಲಿ ನಮಗೆ ಕಡಿಮೆ ದರದಲ್ಲಿ ಸಿಗ್ತದೆ ಮಾಡ್ತೇವೆ. ಆದರೆ ಬೇರೆಯವರು ನಮ್ಮ ಮೇಲೆ ಈ ರೀತಿ ಏನೋ ತಡೆ ಒಡ್ಡತಕ್ಕಂಥದ್ದಾಗಲಿ, ನಮ್ಮನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದನ್ನು ನಾವು ಸಹಿಸೋದಿಲ್ಲ. ಅದಕ್ಕೆ ಅವ್ರೇನು ಮಾಡಿದ್ರು, 25% ಟ್ಯಾಕ್ಸ್ ಅನ್ನು ಏರಿಸಿಬಿಟ್ರು ನಮ್ಮ ಮೇಲೆ ಇದ್ದಕ್ಕಿದ್ದಾಗೆ. ಯಾಕೆ ಅಂದ್ರೆ ಅವರ ಸೆಕ್ರೆಟರಿ ಹೇಳಿದ್ರು, ಒಂದು ಸಾರಿ ಪ್ರಧಾನಮಂತ್ರಿ ಟ್ರಂಪ್ ಅವ್ರ ಹತ್ರ ಮಾತಾಡ್ಬಿಟ್ಟಿದ್ರೆ ಕಡಿಮೆ ಮಾಡಿಬಿಡ್ತಿದ್ರು. ಆದ್ರೆ ಇವರೇನ್ ಮಾಡಿದ್ರು, ಮಾತಾಡ್ಲಿಲ್ಲ. ಅದಕ್ಕೆ ಮಾತಾಡೋದು ಅಂತಂದ್ರೆ ಭಿಕ್ಷೆ ಬೇಡೋದಿಲ್ಲ. ನಾವೇನು ಯಾರು ನಮಗೆ ಪುಕ್ಕಟೆ ಏನು ಕೊಡೋದಿಲ್ಲ. ನಾವು ಹಣ ಕೊಡ್ತೇವೆ, ಖರೀದಿ ಮಾಡ್ತೇವೆ. ಅದರಿಂದ ನಮ್ಮ ವಸ್ತುಗಳಿಗೆ ಅವರು ಹೆಚ್ಚು ತೆರಿಗೆ ಹಾಕಿದ್ರು. ಅದ್ರ ಮೊನ್ನೆ ಏನಾಯ್ತು, ನಾವು ಕೇರೆ ಮಾಡಲಿಲ್ಲ. ಮೋದಿ ಅವರು ಅದು ಇಲ್ಲದೇ ಇದ್ರೂ ಪರವಾಗಿಲ್ಲ, ನಾವು ನಮ್ಮ ಗ್ರಾಹಕರನ್ನ, ನಮ್ಮ ಮ್ಯಾನುಫ್ಯಾಕ್ಚರರ್ಸ್ ನಾವು ಹೆಂಗೆ ನೋಡ್ಕೊಳ್ಬೇಕು ನಮ್ಗೆ ಗೊತ್ತು, ಮಾಡ್ತೀವಿ. ಅದು ಕೊನೆಗೆ ಏನಾಯ್ತು, ಈ ವಸ್ತುಗಳಲ್ಲಿ ಬೇಕಾಗಿತ್ತು ತಾವೇ ತಳಗಡೆ ಬಂದು ಕೊನೆಗೆ ಅವರೇ ಫೋನ್ ಮಾಡಿ ಮೋದಿ ಅವ್ರಿಗೆ ಮಾತಾಡಿ ಇವತ್ತು 18% ತಂದರು. 25ರಿಂದ 17ಕ್ಕೆ ಬಂದಿದ್ದಾರೆ, 18ಕ್ಕೆ ಬಂದಿದ್ದಾರೆ. ಅಂದ್ರೆ 7% ಅವರೇ ಕಡಿಮೆ ಮಾಡಿದ್ರು. ಹಾಗೆ ಇವತ್ತು ಉತ್ತಮವಾದ ನಾಯಕತ್ವವನ್ನು ದೇಶಕ್ಕೆ ಮಾನ್ಯ ಮೋದಿಜಿಯವರು ಕೊಡ್ತಿದ್ದಾರೆ. ಅದಕ್ಕೆ ಆತ್ಮ ನಿರ್ಭರತೆ ಮತ್ತು ವಿಕಸಿತ ಭಾರತ ಸ್ವಾವಲಂಬಿಯನ್ನ ಗುರಿಯಾಗಿಟ್ಟುಕೊಂಡು ಉದ್ಯೋಗ ಸೃಷ್ಟಿ, ಕೃಷಿ ಉತ್ಪಾದನೆಗಳು ಮತ್ತು ನಾಗರಿಕರ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಲು ಈ ಬಜೆಟ್ ಒತ್ತು ನೀಡಿದೆ.